Namaste students. ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಬಾರೋಯಿಂಗ್ ಕಾಸ್ಟ್ ರಿಲೇಟೆಡ್ ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ನಾನು 3 ಪ್ರಾಬ್ಲಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದರಲ್ಲೇ ಡಬಲ್ ದ ವ್ಯಾಲ್ಯೂಸ್ ಇಲ್ಲ ಹಾಫ್ ದ ವ್ಯಾಲ್ಯೂಸ್ ಎಕ್ಸಾಮಿನೇಷನ್ ಅಲ್ಲಿ ಕೊಡುವಂತ ಚಾನ್ಸಸ್ ಇರುತ್ತೆ. ಸೊ ಇಷ್ಟು ನೋಡ್ಕೊಂತು ಅಂತಂದ್ರೆ ಬಾರೋಯಿಂಗ್ ಕಾಸ್ಟ್ ರಿಲೇಟೆಡ್ ನ ನೀವು ಈಸಿಯಾಗಿ ಲೈಕ್ ಆನ್ಸರ್ ಮಾಡ್ಬೋದು. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಬಾರೋಯಿಂಗ್ ಕಾಸ್ಟ್? ಬಾರೋಯಿಂಗ್ ಕಾಸ್ಟ್ ಅಂತಾರೆ ನಾವು ಲೋನ್ ಏನಾರು ಬಾರೋ ಮಾಡ್ತೀವಿ ಅಂತಂದ್ರೆ ಅದ್ರದ್ದು ಕಾಸ್ಟ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡುವಂತದನ್ನ ಬಾರೋಯಿಂಗ್ ಕಾಸ್ಟ್ ಅಂತ ಕರಿತೀವಿ. ಸೊ ಇದು ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿರುವಂತದ್ದು. ಸೊ ಎಕ್ಸ್ ಲಿಮಿಟೆಡ್ ಒಬ್ಟೈನ್ಡ್ ಎ ಲೋನ್ ಆಫ್ ₹60 lakh. ಎಷ್ಟು ಲೋನ್ ತಗೊಂಡಿರೋದು? 60 lakh ಆನ್ 1st April 2022 ಫ್ರಮ್ ವಿಜಯ ಬ್ಯಾಂಕ್ ಟು ಬಿ ಕ್ಯಾಪಿಟಲೈಸ್ಡ್ ಆಸ್ ಅಂಡರ್. ಆ ಲೋನ್ ತಗೊಂಡಿದ್ದಾರೆ. ಏನೇನಕ್ಕೆ ಲೋನ್ ತಗೊಂಡಿದ್ದಾರೆ ಅಂತಂದ್ರೆ, ಫಸ್ಟ್ ಒನ್ ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗ್ ನ ಕನ್ಸ್ಟ್ರಕ್ಟ್ ಮಾಡ್ಲಿಕ್ಕೆ ಲೋನ್ ತಗೊಂಡಿದ್ದಾರೆ. ಎಷ್ಟು ಲೋನ್ ತಗೊಂಡಿದ್ದಾರೆ? 20 lakh ತಗೊಂಡಿದ್ದಾರೆ. ಸೊ ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿಗೆ ಲೋನ್ ತಗೊಂಡಿದ್ದಾರೆ 15 lakh. ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್ 10 lakh. ಪರ್ಚೇಸ್ ಆಫ್ ವೆಹಿಕಲ್ ಗೆ 15 lakh. ಇನ್ ಮಾರ್ಚ್ 2023 ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗ್ ವಾಸ್ ಕಂಪ್ಲೀಟೆಡ್ ಅಂಡ್ ಪ್ಲಾಂಟ್ ಅಂಡ್ ಮೆಷಿನರಿ ವಾಸ್ ರೆಡಿ ಫಾರ್ ಇಟ್ಸ್ ಇಂಟೆಂಡೆಡ್ ಯೂಸ್ ಅಂತ ಕೊಟ್ಟಿದ್ದಾರೆ. Total charge by Vijaya Bank for the financial year ending 31st March 2023 was 7,20,000. ಅಂದ್ರೆ ಟೋಟಲ್ ಇಂಟರೆಸ್ಟ್ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 7,20,000. ಹೌ ಡು ಯು ಟ್ರೀಟ್ ದ ಟೋಟಲ್ ಇಂಟ್ರೆಸ್ಟ್ ಚಾರ್ಜ್ ಆನ್ ಲೋನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಬಾರೋಯಿಂಗ್ ಕಾಸ್ಟ್ ಅಂತ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಬಾರೋಯಿಂಗ್ ಕಾಸ್ಟ್ ಕ್ಯಾಲ್ಕುಲೇಟ್ ಮಾಡುವಂತದ್ದು. ಸೊ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತಂದ್ರೆ, ಹೆಡ್ಡಿಂಗ್ ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಅಂತ ಬರ್ಕೊಂಡು ಪರ್ಪಸ್ ಆಫ್ ಲೋನ್ ಅಮೌಂಟ್, ರೇಟ್ ಆಫ್ ಇಂಟರೆಸ್ಟ್, ಬಾರೋಯಿಂಗ್ ಕಾಸ್ಟ್ ಅಂತ ಮಾಡ್ಕೋತೀವಿ. ಸೊ ಲೋನ್ ಪರ್ಪಸ್ ಆಫ್ ಲೋನ್ ಅಂತಂದ್ರೆ ಅದು ಕನ್ಸ್ಟ್ರಕ್ಷನ್ ಆಫ್ ಕಂಪನಿ ಬಿಲ್ಡಿಂಗು, ಪರ್ಚೇಸ್ ಆಫ್ ಪ್ಲಾಂಟ್ ಅಂಡ್ ಮೆಷಿನರಿ, ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಡ್, ಪರ್ಚೇಸ್ ಆಫ್ ವೆಹಿಕಲ್ಗೆ. ಲೋನ್ ಅಮೌಂಟ್ ಎಷ್ಟು? ಸೊ ಫಸ್ಟ್ ಒನ್ 20 lakh, ಸೆಕೆಂಡ್ ಒನ್ ಪರ್ಚೇಸ್ ಆಫ್ ಲೋನ್ಗೆ 15 lakh. ನಾನು ಹೀಗೆ ಲ್ಯಾಕ್ ಅಂತ ಬರೀತೀನಿ. ಸೊ ಥರ್ಡ್ ಒನ್ಗೆ ವರ್ಕಿಂಗ್ ಕ್ಯಾಪಿಟಲ್ಗೆ 10 lakh. ಸೊ ಪರ್ಚೇಸ್ ಆಫ್ ವೆಹಿಕಲ್ಗೆ 15 lakh. ಸೊ ಇದನ್ನ ಟೋಟಲ್ ಮಾಡ್ತೀರಾ ಅಂತಾರೆ, ನಿಮ್ಗೆ 60 lakhs ಬರೋದು. ಎಷ್ಟು ಬರುತ್ತೆ? 60 lakhs ಬರುತ್ತೆ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕ್ವೆಶನ್ ಅಲ್ಲಿ ಎಲ್ಲೂ ಕೊಟ್ಟಿಲ್ಲ. ರೇಟ್ ಆಫ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದ್ರೆ, ಟೋಟಲ್ ಇಂಟ್ರೆಸ್ಟ್ ಎಷ್ಟು? 7,20,000. ಟೋಟಲ್ ಲೋನ್ ಅಮೌಂಟ್ ಎಷ್ಟು? 60 lakh ಇಂಟು 100 ಅಂದ್ರೆ 7,20,000 ಡಿವೈಡೆಡ್ ಬೈ 60 lakh ಇಂಟು 100 ಮಾಡ್ತೀರಾ ಅಂತಾರೆ, ನಿಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಎಷ್ಟು ಬರುತ್ತೆ ಇಂಟ್ರೆಸ್ಟ್? 12%. ಎಲ್ಲದಕ್ಕೂ ಕೂಡ 12% ತಗೋತೀರಾ. ಎಷ್ಟು ತಗೋತೀರಾ? 12% ತಗೋತೀರಾ. ಸೊ ಎಲ್ಲದಕ್ಕೂ 12% ಬರ್ಕೊಂಡ್ರಿ. ಈಗ ಬಾರೋಯಿಂಗ್ ಕಾಸ್ಟ್ ಹೇಗೆ ಅಂತಂದ್ರೆ, ಸೊ 20 lakh ಫಸ್ಟ್ ಒಂದ್ಗೆ 20 lakh ಮೇಲೆ 12% ಮಾಡ್ತೀರಾ, 2,40,000. ಸೊ 15 lakh ಮೇಲೆ 12% ಮಾಡ್ತೀರಾ, 1,80,000. 10 lakh ಮೇಲೆ 12% ಮಾಡ್ತೀರಾ, 1,20,000. 15 lakh ಮೇಲೆ 12% ಮಾಡ್ತೀರಾ, 1,80,000. ಸೊ ಇವಾಗ ಇಷ್ಟನ್ನು ಟೋಟಲ್ ಮಾಡ್ತೀರಾ ಅಂದ್ರೆ ನಿಮ್ಗೆ 7,20,000 ಬರೋದು. ಸೊ ಇಲ್ಲಿ ನೋಡಿ, ಲೋನ್ ಅಮೌಂಟ್ 60 lakh. ಇದ್ರ ಮೇಲೆ ಡೈರೆಕ್ಟ್ ಆಗಿ 12% ಮಾಡ್ತೀರಾ ಅಂದ್ರೂ ಕೂಡ ನಿಮ್ಗೆ ಇದೇ ಅಮೌಂಟೇ ಬರುತ್ತೆ. ಸೊ ಈ ರೀತಿ ಕ್ವೆಶನ್ ಕೊಟ್ಟಿದಾಗ ನೀವು ಬಾರೋಯಿಂಗ್ ಕಾಸ್ಟ್ ಹೀಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಇದು ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಇಯರ್ ಕ್ವೆಶನ್ ಪೇಪರ್ ಅಲ್ಲಿ ಕೇಳಿದ್ರು. ಈ ಸಲಿನೂ ಇದೇ ತರದ್ದು ಇಲ್ಲ ಅಂತಾರೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಇದೆ. ಅಂದ್ರೆ ನೆಕ್ಸ್ಟ್ ಇದೆ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. 3 ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿರ್ತೀನಿ. ಸೊ ನೋಡ್ಕೊಳ್ಳಿ ಸ್ಟೂಡೆಂಟ್ಸ್. ಇದು ಫಸ್ಟ್ ಒನ್ಗೆ ನಾನು ಸಾಲ್ವ್ ಮಾಡಿರೋಂಥದ್ದು. ಎಸ್, ನೆಕ್ಸ್ಟ್ ಇನ್ನೊಂದು ಬಾರೋಯಿಂಗ್ ಕಾಸ್ಟ್ ರಿಲೇಟೆಡ್ ಇನ್ನೊಂದು ಕ್ವೆಶನ್. ಜಯಂತ್ ಕಂಪನಿ ಕನ್ಸ್ಟ್ರಕ್ಟಿಂಗ್ ಪವರ್ ಜನರೇಷನ್ ಪ್ಲಾಂಟ್. ದಿಸ್ ಪ್ರಾಜೆಕ್ಟ್ ರಿಕ್ವೈರ್ಸ್ ಟೋಟಲಿ 12 crores ವಿಚ್ ಆರ್ ರೇಸ್ಡ್ ಆಸ್ ಫಾಲೋಸ್. ಅಂದ್ರೆ ಆ ಪ್ರಾಜೆಕ್ಟ್ ಕಾಸ್ಟ್ ಬಂದು 12 crores. ಸೊ ಹೇಗೆ ಅಂತಂದ್ರೆ ಪಾಯಿಂಟ್ ವೈಸ್ ನಾವು ಆನ್ಸರ್ ಮಾಡೋಣ. ಫಸ್ಟ್ ಒನ್ 4 crores ಫ್ರಮ್ IFCI ಫಾರ್ 10 years at 11% interest. ಸೆಕೆಂಡ್ ಒನ್ 2 crores ಆಫ್ ಲೋನ್ ಫ್ರಮ್ HDFC 6 years 10%. ಥರ್ಡ್ ಒನ್ 2 crores loan from SBI 4 years ಗೆ 12% interest rate. ನೆಕ್ಸ್ಟ್ fourth one 3 crores 10% debentures 5 years ಗೆ 5% discount. ನೆಕ್ಸ್ಟ್ 1 crore overdraft from Corporation Bank
ಅದಕ್ಕೆ 4% ಇಂಟ್ರೆಸ್ಟ್. ಔಟ್ ಆಫ್ ಟೋಟಲ್ ಬಾರೋಡ್ ಫಂಡ್ 5 crores ಆರ್ ಕೆಪ್ಟ್ ಇನ್ ಯುಡ್ಕೋ ಬ್ಯಾಂಕ್ ಆಸ್ ಶಾರ್ಟ್ ಟರ್ಮ್ ಡೆಪಾಸಿಟ್ ಫಾರ್ 6 months at 5% ರೇಟ್. ಅಂದ್ರೆ ಇವನು ಬೇರೆಯವ್ರಿಗೆ ಇಂಟ್ರೆಸ್ಟ್ ಕಟ್ಟದಲ್ಲಿ ಇವನು ಬಂದಿರೋ ಅಂತ ಅಮೌಂಟ್ ಅಲ್ಲಿ ಸ್ವಲ್ಪ ದುಡ್ಡನ್ನ ಏನ್ ಮಾಡಿದಾನೆ ಅಂತಂದ್ರೆ ಎಫ್ ಡಿ ಆಗಿ ಇಟ್ಟಿದ್ದಾನೆ. ಎಫ್ ಡಿ ಆಗಿ ಇಟ್ಟಿದ್ದಾನೆ ಅಂತಂದ್ರೆ ಸೊ ಇದನ್ನ ನಾವು ಮೈನಸ್ ಮಾಡ್ಕೋಬೇಕು, ಸರಿನಾ? ಸೊ ಅದ್ ನೆಕ್ಸ್ಟ್ ಪಾಯಿಂಟ್ ಮಾಡ್ತಾ ಹೇಳ್ಕೊಡ್ತೀನಿ. IFCI ಬ್ಯಾಂಕ್ ಲೋನ್ ಇಸ್ ಬಾರೋಡ್ ಥ್ರೂ ಕನ್ಸಲ್ಟೇಷನ್ ಅಂಡ್ ದ ಕನ್ಸಲ್ಟೇಷನ್ ಚಾರ್ಜ್ 2% ಆಫ್ ಟೋಟಲ್ ಲೋನ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ಕ್ಯಾಲ್ಕುಲೇಷನ್ ಆಫ್ ಬಾರೋಯಿಂಗ್ ಕಾಸ್ಟ್ ಅಂತ ಬರ್ಕೋತಾರೆ. ಈ ಕಾಪಿ ಆಫ್ ಕ್ವೆಶನ್ ನಿಮ್ಮ ಹತ್ರನೂ ಕೂಡ ಇರಬೇಕು. ಸೊ ಫಸ್ಟ್ ಒನ್ ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ ಕಾಲಮ್ ನ ಡ್ರಾಫ್ಟ್ ಮಾಡ್ತೀರಾ. ಸಿ 4 crores ಗೆ 7 zeros, ಆಮೇಲೆ ಅದನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ zeros ಹೆಂಗ್ ಹಾಕೋದು ಅಂತ ಅಂದ್ಬಿಟ್ಟು. ಸೊ ಇಲ್ಲಿ 4 crores ಗೆ 7 zeros. ಫಸ್ಟ್ ಒನ್ ಇಂಟರೆಸ್ಟ್ ಆನ್ IFCI ಎಷ್ಟು ರೇಟ್ ಅಂತ ಕೊಟ್ಟಿದ್ದಾರೆ, 11%. 4 crore ಮೇಲೆ 11% ಮಾಡ್ತೀರಾ ಅಂದ್ರೆ 44 lakh. ಸೆಕೆಂಡ್ ಪಾಯಿಂಟ್ 2 crores ಲೋನ್ ಫ್ರಮ್ HDFC ಗೆ ಅಂತಂದ್ರೆ ಸೊ 2 crore ಗೆ ಮೇಲೆ 10% ಅಂತಂದ್ರೆ ನಿಮ್ಗೆ 20 lakh. ಸೊ ಇದಾದ್ಮೇಲೆ ಥರ್ಡ್ ಒನ್ ಇಂಟ್ರೆಸ್ಟ್ ಆನ್ SBI ಅಂತಂದ್ರೆ 2 crore ಮೇಲೆ 12% ಅಂದ್ರೆ 24 lakh. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಅಲ್ಲಿ ಇಲ್ಲಿ ಆನ್ಸರ್ ಸ್ಪ್ಲಿಟ್ ಆಗುತ್ತೆ. ಫಸ್ಟ್ ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಕಟ್ಟಬೇಕು, ಅದಾದ್ಮೇಲೆ ಇವ್ರಿಗೆ ಡಿಸ್ಕೌಂಟ್ ಕೂಡ ಸಿಕ್ಕಿದೆ. ಸೊ ಇವಾಗ ಫಸ್ಟ್ ಡಿಬೆಂಚರ್ಸ್ ಗೆ ಇಂಟ್ರೆಸ್ಟ್ ಯಾವ ರೀತಿ ಪೇ ಮಾಡೋದು ಅಂದ್ರೆ 3 crore ಮೇಲೆ 10% ಅಂದ್ರೆ 30 lakh ಬರುತ್ತೆ. ಸೊ ಇಲ್ಲಿ ಕ್ವೆಶನ್ ಅಲ್ಲಿ ನೋಡಿ ಸ್ಟೂಡೆಂಟ್ಸ್, ಒಂದ್ ನಿಮಿಷ, ಇಲ್ಲಿ ಕ್ವೆಶನ್ ಅಲ್ಲಿ ಏನಂತ ಕೊಟ್ಟಿದ್ದಾರೆ, 5% ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವು ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಮಾಡಬೇಕು. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಹೇಗೆ ಮಾಡೋದು ಅಂತಂದ್ರೆ 3 crore ಮೇಲೆ 5% ಮಾಡ್ತೀರಾ. ಅಲ್ಲಿ ಕೊಟ್ಟಿರೋದು 5% ಡಿಸ್ಕೌಂಟ್, ಆಮೇಲೆ ಅಲ್ಲಿ ಬಂತು 5% ಅಂತ ಯೋಚನೆ ಮಾಡಬೇಡಿ. ಸೊ 15 lakh ಬರುತ್ತೆ. 15 lakh ಡಿವೈಡೆಡ್ ಬೈ ಫಾರ್ ಹೌ ಮೆನಿ ಇಯರ್ಸ್, 5 years ಅಂತ ಕೊಟ್ಟಿದ್ದಾರೆ. 15 lakh ಡಿವೈಡೆಡ್ ಬೈ 5 years ಮಾಡಬೇಕು. ಸೊ 5 years ಮಾಡ್ತು ಅಂದ್ರೆ 1 yearಗೆ ನಮ್ಗೆ 3 lakh ಆದಂಗೆ. ಸೊ ಐ ರಿಪೀಟ್ ಒನ್ಸ್ ಅಗೇನ್. ಸೊ ಇಲ್ಲಿ ಡಿಸ್ಕೌಂಟ್ ಅಂತ ಕೊಟ್ಟಿದ್ದಾರೆ. ಡಿಸ್ಕೌಂಟ್ ಅಂತ ಕೊಟ್ಟಿದ್ರೆ ನಮಗೂ ಕೂಡ ಬಾರೋಯಿಂಗ್ ಕಾಸ್ಟ್ ಆಗುತ್ತೆ ಅಲ್ವಾ? ಸೊ ಅದಕ್ಕೋಸ್ಕರ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ಸಪರೇಟ್ ಆಗಿ ಕೊಡಬೇಕು, ಇಲ್ಲಿ ಡಿಸ್ಕೌಂಟ್ ಗೆ ಸಪರೇಟ್ ಆಗಿ ಕೊಡಬೇಕು. ಈ ಕ್ಯಾಲ್ಕುಲೇಷನ್ ಸ್ವಲ್ಪ ನೋಡ್ಕೊಳ್ಳಿ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ 10% ನಾರ್ಮಲ್ ಆಗಿ ಕೊಟ್ಬಿಡ್ತೀರಾ. ಸೊ ಡಿಸ್ಕೌಂಟ್ ಹೇಗ್ ಮಾಡೋದು ಅಂತಂದ್ರೆ 3 crore ಮೇಲೆ 5% ಡಿಸ್ಕೌಂಟ್ 15 lakh ಬರುತ್ತೆ. 15 lakh ಫಾರ್ 5 years. ಆದ್ರೆ ಇಲ್ಲಿ 1 year ಹೇಗ್ ಮಾಡ್ತೀರಾ ಅಂದ್ರೆ ಡಿವೈಡೆಡ್ ಬೈ 5 years ಕೊಟ್ಟಿದ್ದಾರೆ ಕ್ವೆಶನ್ ಅಲ್ಲಿ. 5 years ಅಂತ 5 years ಮಾಡ್ಕೊ 4 years ಅಂತ ಕೊಟ್ಟಿದ್ರೆ 4 years ಮಾಡ್ತಾ ಇದ್ರಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಕೊಟ್ಟಿದ್ದಾರೆ, ಇಂಟ್ರೆಸ್ಟ್ ಆನ್ ಓವರ್ ಡ್ರಾಫ್ಟ್ ಫ್ರಮ್ ಕೋಆಪರೇಷನ್ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಓವರ್ ಡ್ರಾಫ್ಟ್ ಸೊ 1 crore ಮೇಲೆ 4% ಅಂದ್ರೆ 4 lakh. 1 crore ಮೇಲೆ 4% ಅಂದ್ರೆ 4 lakh. ಇದಾದ್ಮೇಲೆ ನೆಕ್ಸ್ಟ್ ನಾವೇ ಬೇರೆ ಕಡೆ FD ಇಟ್ಟಿದೀವಿ. ಸೊ ಅದನ್ನ ಏನಂತ ಬರ್ಕೊಂಡಿದೀವಿ, ಇನ್ಕಮ್ ಫ್ರಮ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇದು ನಾವು ಮಾಡಿರೋಂತ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸೊ ಇದನ್ನ ಮೈನಸ್ ಮಾಡ್ಬೇಕು. ಯಾಕಂತಂದ್ರೆ ನಮ್ ದುಡ್ಡನ್ನ ನಾವು ಇಷ್ಟಕ್ಕೆ ಅಂತ ಅಂದ್ಬಿಟ್ಟು ಸೊ 5 crores ಇದೆ, ಅದ್ರ ಮೇಲೆ 5% 6 divided by 12 ಹೇಗೆ ಅಂತಂದ್ರೆ ಸೊ ನಾವು ಎಫ್ ಡಿ ಇಟ್ಟಿರೋ ಅಮೌಂಟ್ ಅಲ್ಲಿ ಪೇ ಮಾಡ್ತಾ ಇರೋದು ಶಾರ್ಟ್ ಟರ್ಮ್ ಡೆಪಾಸಿಟ್. ನಾವು FD ಇಟ್ಟಿರೋದು ಎಷ್ಟು, 5 crore, ಲೈಕ್ 5% ರೇಟು 6 months ಅಂತ ಕೊಟ್ಟಿದ್ದಾರೆ. 6 months ಅಂತ ಕೊಟ್ಟಿದಾಗ ಹೇಗ್ ಮಾಡ್ತೀವಿ, 5 crore ಮೇಲೆ 5% ಮಾಡ್ತೀವಿ ಇಂಟು 6 divided by 12. ಸೊ 6 divided by 12 ಮಾಡ್ತಾರೆ ನಿಮ್ಗೆ 12,50,000 ಬರುತ್ತೆ. ಏನಕ್ಕೆ ಇದನ್ನ ಮೈನಸ್ ಮಾಡ್ಬೇಕು ಅಂತಂದ್ರೆ ಇದು ನಾವ್ ಇನ್ವೆಸ್ಟ್ಮೆಂಟ್ ಮಾಡಿರೋದು, ಇದು ನಾವು ಇಂಟ್ರೆಸ್ಟ್ ಪೇ ಮಾಡೋದು, ಇದು ನಾವ್ ಇನ್ವೆಸ್ಟ್ಮೆಂಟ್ ಮಾಡಿರೋದು. ಬೇರೆ ಎಲ್ಲ ನಾವ್ ಇಂಟ್ರೆಸ್ಟ್ ಪೇ ಮಾಡ್ತಾ ಇರೋದು, ಇದು ನಾವ್ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮಗ್ ಬಂದಿರೋದಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಮೈನಸ್ ಮಾಡ್ತಾ ಇರೋದು. ನೆಕ್ಸ್ಟ್ ಕನ್ಸಲ್ಟೆನ್ಸಿ ಚಾರ್ಜಸ್ ಆನ್ ಲೋನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್ ವೈಸ್ ಹೋಗೋಣ. ಕನ್ಸಲ್ಟೆನ್ಸಿ ಚಾರ್ಜಸ್ 4 crores 2% ಫಾರ್ ಹೌ ಮೆನಿ ಇಯರ್ಸ್, 10 years ಅಂತ ಕೊಟ್ಟಿದ್ದಾರೆ. ಎಷ್ಟು ಇಯರ್ಸ್, 10 years. ಇಂಟ್ರೆಸ್ಟ್ಗೆಲ್ಲ ತಗೊಳಂಗಿಲ್ಲ ಇಲ್ಲೆಲ್ಲ ಸ್ಟಾರ್ಟಿಂಗ್ ಅಲ್ಲೆಲ್ಲ ಮತ್ತೆ ಯಾಕೆ ಇಲ್ಲಿ ಮಾಡಿಲ್ಲ ಅಂತ ಅನ್ಕೋಬೇಡಿ. ಇಂಟ್ರೆಸ್ಟ್ಗೆಲ್ಲ ತಗೊಳಂಗಿಲ್ಲ, ಬಿಕಾಸ್ ಅದು ಲೈಕ್ ಇಂಟ್ರೆಸ್ಟ್ ಅಲ್ಲಿ ನಮ್ಗೆ ಕೊಟ್ಟಿರೋಂಥದ್ದು ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಪೇ ಮಾಡೋದು 1 yearಗೆ 11% ಹೀಗೆ ಮಾಡುವಂಥದ್ದು. ಬಟ್ ಈ ರೀತಿ ಕನ್ಸಲ್ಟೆನ್ಸಿ ಚಾರ್ಜಸ್, ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಎಲ್ಲ ಇತ್ತು ಅಂತಂದ್ರೆ ಡಿವೈಡೆಡ್ ಬೈ ಇಯರ್ಸ್ ಮಾಡ್ಕೋಬೇಕು. ಎಷ್ಟು ಇಯರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಲಾಸ್ಟ್ ಕನ್ಸಲ್ಟೆನ್ಸಿ ಚಾರ್ಜಸ್ ನೋಡಿ, ಕನ್ಸಲ್ಟೇಷನ್ ಚಾರ್ಜಸ್ ಅಟ್ 2% ಆಫ್ ಟೋಟಲ್ ಅಮೌಂಟ್. ಯಾವ ಬ್ಯಾಂಕ್ ಅಲ್ಲಿ, IFCI ಬ್ಯಾಂಕ್. IFCI ಬ್ಯಾಂಕ್ ಅಂದ್ರೆ ಎಷ್ಟು ಇಯರ್ಸ್ಗೆ, 10 yearsಗೆ. IFCI ಬ್ಯಾಂಕ್ ಅಂದ್ರೆ ಎಷ್ಟು ಇಯರ್ಸ್ಗೆ, ಫಸ್ಟ್ ಎಷ್ಟು ಇಯರ್ಸ್ಗೆ, 10 yearsಗೆ.
10 ಇಯರ್ಸ್ಗೆ ಇದ್ರದ್ದು ಕನ್ಸಲ್ಟೆನ್ಸಿ ಚಾರ್ಜಸ್ ನ ತಗೋಬೇಕಾಗುತ್ತೆ. ಸೊ 4 crore ಮೇಲೆ 2% ಡಿವೈಡೆಡ್ ಬೈ 10 ಇಯರ್ಸ್ ಅಂತಾರೆ. 1 ಇಯರ್ಗೆ ಎಷ್ಟು ಬರುತ್ತೆ? 80,000 ಬರುತ್ತೆ. ಸೊ ಇವಾಗ ನೀವು ಬಾರೋಯಿಂಗ್ ಕಾಸ್ಟ್ ಹೇಗೆ ಅಂತಂದ್ರೆ ಇಷ್ಟನ್ನು ಕೂಡ ನೀವು ಆಡ್ ಮಾಡ್ಬೇಕಾಗುತ್ತೆ. ಸೊ ಲೈಕ್ 44 lakh, 20 lakh, 24 lakh, 30, 3 lakh, 4 lakh, 80,000 ಆಡ್ ಮಾಡ್ತೀರಾ. 12,50,000 ನ ಮೈನಸ್ ಮಾಡ್ತೀರಾ. ಮೈನಸ್ ಮಾಡಿದ್ರೆ 1,13,30,000 ಬಾರೋಯಿಂಗ್ ಕಾಸ್ಟ್ ಬರುತ್ತೆ. ಸೊ ಇಂಟ್ರೆಸ್ಟ್ಗೆಲ್ಲ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ತಗೋತೀರಾ. ಡಿಸ್ಕೌಂಟ್ ಆನ್ ಇಶ್ಯೂ ಆಫ್ ಡಿಬೆಂಚರ್ಸ್ ಮತ್ತೆ ಇಲ್ಲ ಅಂತಾರೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್, ಕನ್ಸಲ್ಟೆನ್ಸಿ ಚಾರ್ಜಸ್ ಈ ರೀತಿ ಎಲ್ಲ ಕೊಟ್ಟಿದ್ದಾಗ ನೀವು ಡಿವೈಡೆಡ್ ಬೈ ಪರ್ ಇಯರ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲಿ ಇನ್ನೊಂದು ಏನಂತಂದ್ರೆ ಇಲ್ಲಿ ಅವರೇ ಪರ್ ಆನಮ್ ಅಂತ ಕೊಟ್ಬಿಟ್ಟಿದ್ರೆ ಡೈರೆಕ್ಟ್ ಆಗಿ ತಗೋತೀರಾ. ಪರ್ ಆನಮ್ ಅಂತ ಕೊಡ್ದಲೇ ಇದ್ದಾಗ ನೀವು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ಕೊಂಡ್ಲೇಬೇಕು ಸ್ಟೂಡೆಂಟ್ಸ್. ನೀವು ಕ್ವೆಶನ್ ಅಲ್ಲಿ ಪಾಯಿಂಟ್ ವೈಸೇ ಹೋಗಿ ಬಾರೋಯಿಂಗ್ ಕಾಸ್ಟ್ ಮಾಡ್ಬೇಕಂತಾರೆ, ಪಾಯಿಂಟ್ ವೈಸೇ ಮಾಡಿ. ಸೊ ಅದನ್ನ ಬರ್ಕೊಳೋದು ಫಸ್ಟ್, ಇದನ್ನೆಲ್ಲ ಇದೇ ರೀತಿ ಹೋಗಿ ನೀವು ಇದನ್ನ ಕ್ಯಾಲ್ಕುಲೇಟ್ ಮಾಡಿ. ಸೊ ಈಸಿಯಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೋದು. ಇನ್ನ ಒಂದ್ ಕ್ವೆಶನ್ ನ ಡಿಸ್ಕಸ್ ಮಾಡ್ತೀನಿ. ಸೊ 3 ಪ್ರಾಬ್ಲಮ್ಸ್ ಮಾಡ್ದಂಗಾಯ್ತು. ಸೊ ಬಾರೋಯಿಂಗ್ ಕಾಸ್ಟ್ ಅಲ್ಲಿ ಅಗೈನ್ ಥರ್ಡ್ ಪ್ರಾಬ್ಲಮ್ ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಕ್ಯಾಲ್ಕುಲೇಟ್ ದ ಬಾರೋಯಿಂಗ್ ಕಾಸ್ಟ್ ಇನ್ ಕೇಸ್ ಆಫ್ ಪಿ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಸೊ ಬಾರೋಯಿಂಗ್ ಕಾಸ್ಟ್ ಅಂದ್ರೆ ಸ್ಟಾರ್ಟಿಂಗ್ ಆಲ್ರೆಡಿ ನಿಮ್ಗೆ ಹೇಳಿದೆ 6 crores ಅರೇಂಜ್ ಬೈ 10% ಡಿಬೆಂಚರ್ಸ್ ರೀಪೇಬಲ್ ಆಫ್ಟರ್ 8 years. ಅಂದ್ರೆ 6 crores ಡಿಬೆಂಚರ್ಸ್ ಮುಖಾಂತರ ತಗೊಂಡ್ಬರ್ತಾ ಇದ್ದಾರೆ. ನೆಕ್ಸ್ಟ್ 2 crores ಬೈ 8 years ಲೋನ್ ಫ್ರಮ್ IFCI ಅಂದ್ರೆ 2 crores IFCI ಇಂದ ತಗೊಂಡ್ಬರ್ತಾ ಇದ್ದಾರೆ. ಅಂಡ್ 2 crores ಫ್ರಮ್ OD ವಿತ್ ಕೆನರಾ ಬ್ಯಾಂಕ್, ಓವರ್ ಡ್ರಾಫ್ಟ್ ವಿತ್ ಕೆನರಾ ಬ್ಯಾಂಕ್ ತಗೋಬರ್ತಾ ಇದ್ದಾರೆ. ದ IFCI ಇಂಟ್ರೆಸ್ಟ್ ಇಸ್ 9%, OD ಇಂಟ್ರೆಸ್ಟ್ 13%. ಅಂದ್ರೆ IFCI ಗೆ 9% ತಗೋಬೇಕು, ಕೆನರಾ ಬ್ಯಾಂಕಿಗೆ 13% ತಗೋಬೇಕು. ನೆಕ್ಸ್ಟ್ ಪಾಯಿಂಟ್, ದ ಕಾಸ್ಟ್ ಆಫ್ ಇಶ್ಯೂ ಆಫ್ ಡಿವೆಂಚರ್ಸ್ ಇಸ್ 20 lakh. 20 lakh ನಮ್ಗೆ ಪರ್ ಆನಮ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ ತಗೋತೀರಾ. ಪರ್ ಆನಮ್ ಅಂತ ಕೊಡ್ದಲೇ ಇದ್ದಾಗ 20 lakh ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡಬೇಕು ಅಂತ ಹೇಳಿದೆ. ಡಿಬೆಂಚರ್ಸ್ಗೆ ರೀಪೇಮೆಂಟ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ? 8 years. ಸೊ ಅದಾದ್ಮೇಲೆ ಸರ್ವಿಸ್ ಚಾರ್ಜಸ್ ಫ್ರಮ್ IFCI ಲೋನ್ ಅಂಡ್ ಕನ್ಸಲ್ಟೆನ್ಸಿ ಚಾರ್ಜಸ್ ಟುಗೆದರ್ ಅಮೌಂಟ್ ಟು 5% ಆಫ್ ಲೋನ್ ಅಂತ ಕೊಟ್ಟಿದ್ದಾರೆ. IFCI ಅಮೌಂಟ್ ಎಷ್ಟಿದೆ? ಲೋನ್ ಅಮೌಂಟ್ 2 crores. 2 crores ಮೇಲೆ 5% ಮಾಡ್ತೀರಾ 10 lakh. 10 lakh ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್. ನಂಬರ್ ಆಫ್ ರೀಪೇಮೆಂಟ್ ಇಯರ್ಸ್ ಎಷ್ಟು ಕೊಟ್ಟಿದ್ದಾರೆ? 8 years. ಸೊ ಇದಾದ್ಮೇಲೆ ಲಾಸ್ಟ್ ಒನ್, ಡಿಬೆಂಚರ್ಸ್ ರೀಪೇಬಲ್ ಅಟ್ 5% ಪ್ರೀಮಿಯಂ ಅಂತ ಕೊಟ್ಟಿದ್ದಾರೆ. ಡಿಬೆಂಚರ್ಸ್ 6 crore ಮೇಲೆ 5% ಮಾಡ್ತೀರಾ 30 lakh ಏನೋ ಬರುತ್ತೆ. 30 lakh ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ತಾರೆ ಪರ್ ಇಯರ್ ಎಷ್ಟು ಅಂತ ಗೊತ್ತಾಗುತ್ತೆ. ಅಲ್ಲಿ ಪರ್ ಆನಮ್ ಅಂತ ಕೊಟ್ರೆ ಡೈರೆಕ್ಟ್ ಆಗಿ ತಗೋಬೇಕು, ಪರ್ ಆನಮ್ ಅಂತ ಕೊಟ್ಟಿಲ್ಲ, ಅದರಿಂದನೇ ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಮಾಡ್ಕೋಬೇಕು. ಸೊ ಫಸ್ಟ್ ಒನ್ ನೋಡಿ, ಕ್ರೋರ್ಸಿಗೆ 7 zeros, ಆಮೇಲೆ ಕನ್ಫ್ಯೂಷನ್ ಆಗಬೇಡಿ. 6 crores ಇಂಟು 10% ಮಾಡ್ತೀರಾ ಅಂತಂದ್ರೆ 60 lakh. ಫಸ್ಟ್ ಒನ್ ಏನು? ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್. ಸೆಕೆಂಡ್ ಪಾಯಿಂಟ್, ಇಂಟ್ರೆಸ್ಟ್ ಆನ್ IFCI ಲೋನು 2 crore. 2 crore ಮೇಲೆ 9% ಮಾಡ್ತು ಅಂದ್ರೆ 18 lakh. ಥರ್ಡ್ ಒನ್, ಇಂಟ್ರೆಸ್ಟ್ ಆನ್ OD ಫ್ರಮ್ ಯಾವ ಬ್ಯಾಂಕು? ಕೆನರಾ ಬ್ಯಾಂಕ್. 2 crores ಇಂಟು 13%, 26 lakh. ನಿಮ್ಗೆ ನಾನಿಲ್ಲಿ 2 crore 3 crores ಅಂತ ಬರ್ದ್ಬಿಡ್ಬೋದು, ಬಟ್ ಕ್ಯಾಲ್ಕುಲೇಷನ್ಸ್ ಮ್ಯಾಟರ್ ಆಗುತ್ತೆ ಅಲ್ವಾ. ಸೊ ಕ್ರೋರ್ಸಿಗೆ 7 zeros. 1 crore 2 crore ಈ ರೀತಿ ಕೊಟ್ಟು 7 zeros ಇಂಟು 13%. ನೆಕ್ಸ್ಟ್, ಕಾಸ್ಟ್ ಆಫ್ ನ್ಯೂ ಡಿಬೆಂಚರ್ಸ್. ಕಾಸ್ಟ್ ಆಫ್ ನ್ಯೂ ಡಿಬೆಂಚರ್ಸ್ 20 lakhs ಅಂತ ಕೊಟ್ಟಿದ್ದಾರೆ. ಪರ್ ಆನಮ್ ಅಂತ ಕೊಟ್ಟಿದ್ರೆ ಡೈರೆಕ್ಟ್ ಆಗಿ 20 lakh ತಗೊಂಡಿದ್ವಿ, ಪರ್ ಆನಮ್ ಅಂತ ಕೊಟ್ಟಿಲ್ಲ. ಸೊ ಡಿವೈಡೆಡ್ ಬೈ 8 years. ಡಿವೈಡೆಡ್ ಬೈ 8 years ಮಾಡ್ತೀರಾ ಅಂತಂದ್ರೆ ನಿಮ್ಗೆ 2,50,000 ಬರುತ್ತೆ. ಸೊ ಇದಾದ್ಮೇಲೆ ಸರ್ವಿಸ್ ಚಾರ್ಜಸ್. ಸರ್ವಿಸ್ ಚಾರ್ಜಸ್ ಅಂಡ್ ಕನ್ಸಲ್ಟೆನ್ಸಿ ಫೀ ಕೊಟ್ಟಿದ್ದಾರೆ. 2 crore ಮೇಲೆ 5% ಮಾಡಿದ್ರೆ 10 lakh ಬರುತ್ತೆ. 10 lakh ಡಿವೈಡೆಡ್ ಬೈ 8 years. 8 years ಮಾಡ್ತೀರಾ ಅಂದ್ರೆ 1,25,000. ಸೊ ಅದಾದ್ಮೇಲೆ ಪ್ರೀಮಿಯಂ ಆನ್ ಡಿಬೆಂಚರ್ಸ್. ಸೊ ಪಾಯಿಂಟ್ ವೈಸ್ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು, ನೀವು ಪಾಯಿಂಟ್ ವೈಸ್ ಎಕ್ಸಾಮಿನೇಷನ್ ಮಾಡಿ. ಪ್ರೀಮಿಯಂ ಆನ್ ಡಿಬೆಂಚರ್. ಡಿಬೆಂಚರ್ಸ್ ಅಮೌಂಟ್ ಎಷ್ಟಿದೆ? 6 crore ಮೇಲೆ 5% ಮಾಡಿದ್ರೆ 30 lakh. 30 lakh ಡಿವೈಡೆಡ್ ಬೈ 8 years ಮಾಡ್ತೀರಾ. 30 lakh ಡಿವೈಡೆಡ್ ಬೈ 8 years ಮಾಡಿದ್ರೆ 3,75,000. ಸೊ ಇವಾಗ ಇಷ್ಟನ್ನು ಕೂಡ ಆಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಯಾವುದೇ ರೀತಿ ನಾವು ಬೇರೆ ಕಡೆ FD ಇಟ್ಟಿರೋಂಥದ್ದೆಲ್ಲ ಏನ್ ಕೊಟ್ಟಿಲ್ಲ. ಸೊ ಇಷ್ಟು ಆಡ್ ಮಾಡ್ತೀರಾ ಅಂದ್ರೆ ಬಾರೋಯಿಂಗ್ ಕಾಸ್ಟ್ 1,11,50,000. 1,11,50,000 ಬರುತ್ತೆ. ಸೊ ನಿಮ್ಗೆ 3 ವೆರೈಟೀಸ್ ಆಫ್ ಪ್ರಾಬ್ಲಮ್ ಒಂದೇ ವಿಡಿಯೋದಲ್ಲಿ ನಿಮ್ಗೆ ಸಾಲ್ವ್ ಮಾಡಿದೀನಿ ಸ್ಟೂಡೆಂಟ್ಸ್. ಸೊ ಇದ್ರಲ್ಲಿ ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂತೀನಿ. ಥ್ಯಾಂಕ್ ಯು.
ಅಪ್ಪ